TV9 ಗ್ರೌಂಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಗಣಿನಾಡಿನಲ್ಲಿ 20 ಗರ್ಭಿಣಿಯರಿಗೆ ಸೋಂಕು, 13 ಯಶಸ್ವಿ ಹೆರಿಗೆ. ಊರಿನ ಒಳಗಿನ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ, ಸ್ಥಳೀಯರು ಕೆಂಡಾಮಂಡಲ. ನಾಗರ ಪಂಚಮಿ ಸಂಭ್ರಮದಲ್ಲಿದ್ದ ಗ್ರಾಮದ 15 ಮಂದಿಗೆ ಕೊರೋನಾ. ಗಲ್ಲಿ ಗಲ್ಲಿಗೆ ತರಕಾರಿ ಮಾರಿದವನಿಗೂ ಕೊರೋನಾ. ಇಡೀ ಊರಿಗೆ ಆತಂಕ. ಇದೇ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ಗಣಿನಾಡು ಬಳ್ಳಾರಿಯಲ್ಲಿ ಕೊರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಅದರಲ್ಲೂ ಗರ್ಭಿಣಿ ಮಹಿಳೆಯರಿಗೂ ಡೆಡ್ಲಿ ವೈರಸ್ ವಕ್ಕರಿಸಿಕೊಳ್ತಿದೆ. ಜಿಲ್ಲೆಯಲ್ಲಿ ಈವರೆಗೂ ಅದೆಷ್ಟು ಗರ್ಭಿಣಿಯರು ಮಹಾಮಾರಿಗೆ ಸಿಲುಕಿದ್ದಾರೆ ಗೊತ್ತಾ? ಇವರಲ್ಲಿ ಕೊರೋನಾ ಗೆದ್ದು ಬಂದವರು ಎಷ್ಟು? ಅದನ್ನೇ ತೋರಿಸ್ತೀವಿ ನೋಡಿ. ಗಣಿನಾಡಿನಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಡೆಡ್ಲಿ ವೈರಸ್. ಈವರೆಗೂ 20 ಗರ್ಭಿಣಿಯರಿಗೆ ಸೋಂಕು. ಆತಂಕದಲ್ಲಿ ಗರ್ಭಿಣಿ ಮಹಿಳೆಯರು. ಹೌದು, ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಕಿಲ್ಲರ್ ಕೊರೋನಾ ಅಟ್ಟಹಾಸ ಮೆರೆಯುತ್ತಿದೆ. ಅದರಲ್ಲೂ ಜಿಲ್ಲೆಯಲ್ಲಿ 20 ಗರ್ಭಿಣಿಯರು ಕೋವಿಡ್ ಸೋಂಕಿಗೆ ತುತ್ತಾಗಿದ್ದಾರೆ. ಇವರೆಲ್ಲರನ್ನೂ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರಂಭದ ಹಂತದಲ್ಲಿ ಮೊದಲು 13 ಗರ್ಭಿಣಿ ಮಹಿಳೆಯರಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಯಶಸ್ವಿ ಹೆರಿಗೆ ಮಾಡಿಸಲಾಯಿತು. ಇವರಿಗೆ 13 ಸೋಂಕಿತ ಮಹಿಳೆಯರ ಹೆರಿಗೆ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥದ್ದು. ಅದರಲ್ಲಿ ಓರ್ವ ಎಲ್ಲರೂ ಕೂಡ ಯಶಸ್ವಿ ಆಗಿ ತಾಯಿ ಮತ್ತು ಮಗು ಕೂಡ ಆರೋಗ್ಯವಾಗಿರ್ತಕ್ಕಂಥದ್ದು. ಆದರೆ ಓರ್ವ ನವಜಾತ ಶಿಶು ಮಾತ್ರ ಚಿಕಿತ್ಸೆ ಫಲಕಾರಿಯಾಗದೆ ಹೆರಿಗೆಯ ಬಳಿಕ ಮೃತಪಟ್ಟಿದ್ದು ಬಿಟ್ಟರೆ ಉಳಿದ ಎಲ್ಲರಿಗೂ ಕೂಡ ಯಶಸ್ವಿ ಹೆರಿಗೆ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೂ 7 ಜನ ಸೋಂಕಿತ ಮಹಿಳೆಯರು, ಗರ್ಭಿಣಿ ಮಹಿಳೆಯರು ಕೂಡ ಇದೇ ಕೋವಿಡ್ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೊರೋನಾ ಸೋಂಕು ಕೂಡ ದೃಢಪಟ್ಟಿರ್ತಕ್ಕಂಥದ್ದು. ಅವರಿಗೂ ಕೂಡ ಇದೇ ಒಂದು ಕೋವಿಡ್ ಆಸ್ಪತ್ರೆಯಲ್ಲಿ ಕೂಡ ಹೆರಿಗೆ ಮಾಡ್ತಕ್ಕಂಥದ್ದು ಕೂಡ ವೈದ್ಯರು ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. 13 ಮಂದಿ ಗರ್ಭಿಣಿಯರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಎನ್ ಬಸರೆಡ್ಡಿ ನೇತೃತ್ವದಲ್ಲಿ ಯಶಸ್ವಿ ಚಿಕಿತ್ಸೆಯನ್ನ ಮಾಡಲಾಗಿದೆ. 13 ಮಂದಿ ಗರ್ಭಿಣಿಯರ ಪೈಕಿ 8 ಮಂದಿಗೆ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಿದ್ರೆ ಉಳಿದ 5 ಮಂದಿಗೆ ಸಾಮಾನ್ಯ ಹೆರಿಗೆ ಮಾಡಿಸಲಾಗಿದೆ. ಅದರಲ್ಲಿ ಒಂದು ನವಜಾತ ಶಿಶು ಹೆರಿಗೆ ನಂತರ ಅನಾರೋಗ್ಯದಿಂದ ಸಾವನ್ನಪ್ಪಿದೆ. ಉಳಿದಂತೆ ಹೆರಿಗೆಯಾಗಿರುವ ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. 8 ಸಿಸೇರಿಯನ್ ಮೂಲಕ ಹೆರಿಗೆ ಆಗಿರ್ತಕ್ಕಂಥದ್ದು, ಇನ್ನು 5 ನಾರ್ಮಲ್ ಹೆರಿಗೆಗಳಾಗಿದ್ದಂಥದ್ದು. ಇನ್ನೂ 7 ಜನ ಗರ್ಭಿಣಿ ಮಹಿಳೆಯರು ದಾಖಲಾಗಿದ್ದಾರೆ. ವಿವಿಧ ಹಂತದಲ್ಲಿರ್ತಾರೆ. ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಅಥವಾ ಪಾಸಿಟಿವ್ ಅಂತ ಬಂದಾಗ ನಾವು ಗರ್ಭಿಣಿ ಮಹಿಳೆಯರಿದ್ದರೆ ಅವ್ರನ್ನ ಸದ್ಯದ ಇದರಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲೇ ನಾವು ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ. ಈಗ ಪ್ರೆಸೆಂಟ್ ಇವಾಗ 7 ಜನ ಗರ್ಭಿಣಿ ಮಹಿಳೆಯರು ಕೋವಿಡ್ ಬಾಧಿತರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಎಲ್ಲರೂ ಯಶಸ್ವಿಯಾಗಿದೆ. ಒಂದು ಮಗು ಮಾತ್ರ ಉಸಿರಾಟದ ತೊಂದರೆಯಿಂದ ತೀರೋಗಿರತಕ್ಕಂಥದ್ದು, 2 ದಿವಸ ಆದಮೇಲೆ ತೀರೋಗಿದೆ. ಮೊದಲ ಹಂತದಲ್ಲಿ 13 ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸಲಾಗಿದೆ. ಇನ್ನು 7 ಜನ ಸೋಂಕಿತ ಗರ್ಭಿಣಿ ಮಹಿಳೆಯರು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದುವರೆಗೆ ಹೆರಿಗೆಯಾಗಿರುವ ಸೋಂಕಿತ ಗರ್ಭಿಣಿ ಮಹಿಳೆಯರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಆದರೆ ಜನಿಸಿದ ನವಜಾತ ಶಿಶುಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿಲ್ಲ ಅನ್ನೋದು ಸಮಾಧಾನಕರ ವಿಚಾರ. ಇನ್ನೂ ಅತಿ ಹೆಚ್ಚು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಕೊರೋನಾ ಸೋಂಕು ದೃಢಪಟ್ಟ ಕಂಟೈನ್ಮೆಂಟ್ ಏರಿಯಾಗಳಲ್ಲಿರುವ ಗರ್ಭಿಣಿ ಮಹಿಳೆಯರಿಗೆ ಕೋವಿಡ್ ಟೆಸ್ಟ್ ಮಾಡಿಸಲಾಗುತ್ತಿದೆ. ಇನ್ನು ಜಿಲ್ಲಾ ಕೋವಿಡ್ ಆಸ್ಪತ್ರೆಗಳಲ್ಲಿ ಸೋಂಕಿತ ಗರ್ಭಿಣಿ ಮಹಿಳೆಯರ ಹೆರಿಗೆ ಮಾಡುವುದು ಸವಾಲಿನ ಕೆಲಸ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ವೈದ್ಯರಿಗೆ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಇಂತಹ ಸಂದರ್ಭದಲ್ಲಿ ವೈದ್ಯರ ತಂಡ ಪಿಪಿಇ ಕಿಟ್ ಧರಿಸಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸೋಂಕಿತ ಗರ್ಭಿಣಿ ಮಹಿಳೆಯರಿಗೆ ಇದುವರೆಗೆ ಯಶಸ್ವಿ ಹೆರಿಗೆ ಮಾಡಿದ್ದಾರೆ. ಆದರೆ ಕೊರೋನಾ ಸೋಂಕು ಹೆಚ್ಚು ಗರ್ಭಿಣಿ ಮಹಿಳೆಯರಿಗೆ ವಕ್ಕರಿಸುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಬಸವರಾಜ ಹರನಹಳ್ಳಿ, TV9 ಬಳ್ಳಾರಿ. ಕೊರೋನಾದಿಂದ ಮೃತಪಟ್ಟವರ ದೇಹಗಳನ್ನ ಜನನಿಬಿಡ ಪ್ರದೇಶ ಸೇರಿದಂತೆ ಜನರ ಓಡಾಟವಿಲ್ಲದ ಕಡೆ ಅಂತ್ಯಕ್ರಿಯೆ ನಡೆಸುವಂತೆ ಸರ್ಕಾರ ಆದೇಶ ಮಾಡಿದೆ. ಆದರೆ ಇಲ್ಲೊಂದು ನಗರದಲ್ಲಿ ಮಾತ್ರ ಇದ್ಯಾವುದೇ ನಿಯಮಗಳನ್ನು ಪಾಲಿಸದೆ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಜನನಿಬಿಡ ಪ್ರದೇಶದಿಂದ ಕೂಗಳತೆ ದೂರದಲ್ಲೇ ಅಂತ್ಯಕ್ರಿಯೆ ನಡೆಸುತ್ತಿದ್ದು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಗರಂ ಆಗಿದ್ದಾರೆ.
ಸಂಜೆ ಹೊತ್ತಲ್ಲಿ ದೀಪದ ಸಹಾಯದಿಂದ ಕೋವಿಡ್ ಮೃತದೇಹ ಅಂತ್ಯಕ್ರಿಯೆ ಮಾಡ್ತಿರೋ ಸಿಬ್ಬಂದಿ ಜನವಸತಿ ಪ್ರದೇಶದಿಂದ 200 ಮೀಟರ್ ದೂರದಲ್ಲಿ ಕೋವಿಡ್ ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡಿದ್ದನ್ನ ಖಂಡಿಸಿ ಬೀದಿಗಿಳಿದಿರುವ ಜನ. ಅಂದಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತ್ಯಾಗರಾಜ ನಗರದಲ್ಲಿ. ನಗರದ ದುರ್ಗಾ ಮೊಹಲ್ಲಾ ಮೈದಾನದಲ್ಲಿ ಕಳೆದೆರಡು ದಿನಗಳಿಂದ ಕೊರೋನಾದಿಂದ ಮೃತಪಟ್ಟ ಮೃತದೇಹಗಳನ್ನ ತಂದು ಅಂತ್ಯಕ್ರಿಯೆ ಮಾಡಿದ್ದಾರೆ. ಹೀಗಾಗಿ ಜನವಸತಿ ಪ್ರದೇಶದಿಂದ ಕೇವಲ 200 ಮೀಟರ್ ದೂರವೂ ಇಲ್ಲದ ಪ್ರದೇಶದಲ್ಲಿ ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡ್ತಿರೋದನ್ನ ಖಂಡಿಸಿದ್ದಾರೆ. ಎರಡು ದಿನಗಳ ಹಿಂದೆಯೇ ಒಂದು ಮೃತದೇಹ ಅಂತ್ಯ ಸಂಸ್ಕಾರ ಮಾಡಿದಾಗ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಡಿ ಅಂತ ಸ್ಥಳೀಯರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಮನವಿ ಮಾಡಿದ್ರು ಮೂರನೇ ದಿನ ಮತ್ತೊಂದು ಮೃತದೇಹ ತೆಗೆದುಕೊಂಡು ಬಂದು ಸಂಜೆ ವೇಳೆ ಅಂತ್ಯ ಸಂಸ್ಕಾರ ಮಾಡಿರುವುದು ಸ್ಥಳೀಯರನ್ನ ಕೆರಳಿಸಿದೆ. ಕೊರೋನಾ ಪೇಷಂಟ್ಗಳನ್ನೆಲ್ಲ ತಾಮಂದ್ ಈ ಥರ ಅದು ಏನು ಬರೀ 10-15 ಅಡಿ ಡಿಸ್ಟೆನ್ಸ್ ಆಗಿ ಇವ್ರು ಮಾಡ್ತಾ ಇರೋದ್ರಿಂದ ಎಲ್ರಿಗೂ ತುಂಬಾನೇ ಆತಂಕ ಆಗಿದೆ ಸರ್. ಅವ್ರು ಬೇರೆ ಕಡೆ ಎಲ್ಲರೂ ಮಾಡ್ಕೊಳ್ಳಿ ಸರ್, ಅದಕ್ಕೂ ತೊಂದರೆ ಇಲ್ಲ. ದಯವಿಟ್ಟು ಇಲ್ಲ ಈ ಒಂದು ದರ್ಗಾದಲ್ಲಿ ಯಾವುದೇ ರೀತಿಯ ಕೊರೋನಾ ಪೇಷಂಟ್ನ ಬಂದು ಡೆಫನ್ ಮಾಡೋದು ಬೇಡ ಅಂತ ಹೇಳಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ದುರ್ಗಾ ಮೊಹಲ್ಲಾ ಮೈದಾನ ಜನವಸತಿ ಪ್ರದೇಶದ ಮಧ್ಯಭಾಗದಲ್ಲಿದೆ. ಹೀಗಾಗಿ ಸ್ಥಳೀಯರು, ಯುವಕರು ಸೇರಿದಂತೆ ಮಕ್ಕಳು ಸಂಜೆ ವೇಳೆ ಆಟವಾಡಲು ಮೈದಾನಕ್ಕೆ ಹೋಗಿ ಬರ್ತಿರ್ತಾರೆ. ಬೀದಿ ನಾಯಿಗಳು ಸಹ ಮೈದಾನದಲ್ಲೆಲ್ಲ ಅಡ್ಡಾಡಿ ಬರ್ತಿರ್ತವೆ. ಹೀಗಾಗಿ ಜನವಸತಿ ಪ್ರದೇಶದಲ್ಲಿ ಕೋವಿಡ್ ಮೃತದೇಹ ಅಂತ್ಯ ಸಂಸ್ಕಾರ ಮಾಡಿದ್ದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಂತ ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಬರೀ ಒಂದು 100 ಅಡಿ ದೂರ ಇದೆ. ಅದರಲ್ಲಿ ಇರೋದೇನಿದೆ ಅಂತಂದರೆ 600 ಮೀಟರ್ವರೆಗೂ ವಸತಿ ಪ್ರದೇಶ ದೂರ ಇರಬೇಕು ಅನ್ನೋದು ಇರೋದು. ಅವರೆಲ್ಲನ ಮಾಡ್ಕೊಳ್ಳಿ. ಹೆಂಗೆ ಮಾಡಬೇಕು ಅಂತಂದರೆ ಇಷ್ಟು ಎಲ್ಲ ಪ್ರಿಕಾಷನ್ಸ್ ತೊಗೊಂಡು ಅವ್ರು ಮಾಡಬೇಕಾಗಿತ್ತು. ಅದೇನು ತಗೊಳ್ದಂಗೆ ಅವರು ಯಾರಿಗೂ ಇನ್ಫಾರ್ಮೇಷನ್ ಇಲ್ಲಿ ಸುತ್ತಿರೋರಿಗೆ ಯಾರಿಗೂ ಹೇಳ್ದಂಗೆ ಏನು ಮಾಡಿದ್ದಾರೆ, ಎಲ್ಲ ದಫನ್ ಮಾಡಿಬಿಟ್ಟು ನೆನೆ ಹೋಗಿದ್ದಾರೆ. ನಾವು ಅದ್ರ ಬಗ್ಗೆ ನಾವು ಕೇಳೋ ಅಷ್ಟರಲ್ಲಿ ಹೋಗೋ ಅಷ್ಟರಲ್ಲಿ ಎಲ್ಲ ಅದನ್ನ ಏನು ನಮ್ಗೆ ಅಧಿಕಾರಿಗಳಾಗಲಿ ಇನ್ನೊಬ್ಬರಲ್ಲಿ ಯಾರೂ ನಮಗೇನು ಹೇಳಿಲ್ಲ. ಈ ಬಗ್ಗೆ ಸ್ಥಳೀಯ ತಹಶೀಲ್ದಾರ್ ಮತ್ತು ಡಿಎಚ್ಒ ಅವರನ್ನ ಕೇಳಲು ಮುಂದಾದರೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಜನವಸತಿ ಪ್ರದೇಶದಿಂದ ಒಂದಿಷ್ಟು ದೂರದಲ್ಲಿ ಕೋವಿಡ್ನಿಂದ ಸತ್ತವರ ಅಂತ್ಯಕ್ರಿಯೆ ನಡೆಸಬೇಕು ಅಂತ ಸರ್ಕಾರವೇ ಆದೇಶಿಸಿದ್ರು. ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳದಿರುವುದು ನಿಜಕ್ಕೂ ವಿಪರ್ಯಾಸ. ನವೀನ್, TV9 ದೇವನಹಳ್ಳಿ. ಅವರು ಕೃಷಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ರು. ಅಪ್ಪಿ ತಪ್ಪಿಯೂ ನಗರ ಪ್ರದೇಶಕ್ಕೆ ಅವರು ಬಂದಿರಲಿಲ್ಲ. ಆದರೆ ಇಡೀ ಗ್ರಾಮದಲ್ಲಿ ಕಿಲ್ಲರ್ ಕೊರೋನಾ ಆತಂಕ ಆರಂಭವಾಗಿದೆ. ಇದಕ್ಕೆಲ್ಲ ಕಾರಣ ಓರ್ವ ಲ್ಯಾಬ್ ಟೆಕ್ನಿಷಿಯನ್. ಈತನಿಂದ ನಾಗರ ಪಂಚಮಿ ಹಬ್ಬದ ಖುಷಿಯಲ್ಲಿದ್ದ ಗ್ರಾಮದಲ್ಲಿ ಈಗ ಆತಂಕ ಶುರುವಾಗಿದೆ. ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮ ಅಂದ್ರೆ ಸಾಕು, ಆ ಗ್ರಾಮಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ಸಹಕಾರ ಸಂಘ ಸ್ಥಾಪನೆಯಾಗಿದ್ದು ಇದೇ ಹಳ್ಳಿಯಲ್ಲಿ. 1905ರಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅವರು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿದ್ರು. ಈ ಸಹಕಾರ ಸಂಘದಿಂದ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿ ದೇಶಕ್ಕೆ ಮಾದರಿಯಾಗಿದ್ರು. ಇಂತಹ ಹಳ್ಳಿಯಲ್ಲೀಗ ಡೆಡ್ಲಿ ಕೊರೋನಾ ಒಕ್ಕರಿಸಿಕೊಂಡಿದೆ. ಇದಕ್ಕೆ ಕಾರಣ ಗದಗ ನಗರದ ಖಾಸಗಿ ಆಸ್ಪತ್ರೆಯ ಲ್ಯಾಬ್ ಟೆಕ್ನಿಷಿಯನ್. ಈತ ನಿತ್ಯ ಕಣಗಿನಹಾಳ ಗ್ರಾಮದಿಂದ ಗದಗ ನಗರದ ಖಾಸಗಿ ಆಸ್ಪತ್ರೆಗೆ ಸಂಚಾರ ಮಾಡ್ತಾ ಇದ್ದ. ಲ್ಯಾಬ್ ಟೆಕ್ನಿಷಿಯನ್ ಜ್ವರ, ಕೆಮ್ಮು, ನೆಗಡಿಯಿಂದ ಬಳಲುತ್ತಿರುವಾಗ ಟೆಸ್ಟ್ ಮಾಡಿಸಿಕೊಂಡಿದ್ದಾನೆ. ಆಗ ಆತನಿಗೆ ಕೊರೋನಾ ಪಾಸಿಟಿವ್ ಇರೋದು ಪತ್ತೆಯಾಗಿದೆ. ಹೀಗಾಗಿ ಈತನ ಸಂಪರ್ಕದಲ್ಲಿದ್ದ ಕುಟುಂಬಸ್ಥರು ಹಾಗೂ ಅಕ್ಕಪಕ್ಕದ ಮನೆಯವರಿಗೂ ಟೆಸ್ಟ್ ಮಾಡಲಾಗಿದ್ದು 14 ಮಂದಿಗೆ ಕೊರೋನಾ ಸೋಂಕು ಇರೋದು ದೃಢವಾಗಿದೆ. ಈ ಎಲ್ಲರನ್ನೂ ಗದಗದ ಜಿಮ್ಸ್ ಕೋವಿಡ್-19 ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಸಂಪರ್ಕದಿಂದ ಪಾಸಿಟಿವ್ ಬಂದಿರುವ 14 ಜನ ಇಡೀ ಗ್ರಾಮದ ಜನರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಜಮೀನಲ್ಲಿ ಬೇರೆ ಬೇರೆ ಜನರೊಂದಿಗೆ ಕೂತು ಊಟ ಮಾಡಿದ್ದಾರೆ. ಎಲೆ ಅಡಿಕೆ ತೆಗೆದುಕೊಂಡು ತಿಂದಿದ್ದಾರೆ. ಹೀಗಾಗಿ ಪಾಸಿಟಿವ್ ಬಂದಿರುವ 14 ಜನರ ಸಂಪರ್ಕವನ್ನ ಪತ್ತೆ ಮಾಡೋದು ಆರೋಗ್ಯ ಇಲಾಖೆಗೆ ತಲೆನೋವಾಗಿದೆ. ಸದ್ಯ ಗ್ರಾಮವನ್ನ ಕಂಟೈನ್ಮೆಂಟ್ ಪ್ರದೇಶ ಅಂತ ಘೋಷಣೆ ಮಾಡಿ ನಿರ್ಬಂಧ ಹೇರಲಾಗಿದೆ. ಸಂಪರ್ಕದಲ್ಲಿ ಇದ್ದವರನ್ನ ಗುರುತಿಸಿ ಕ್ವಾರಂಟೈನ್ ಸಹ ಮಾಡಲಾಗ್ತಾ ಇದೆ. ಆದರೆ ರೈತ ಜನರೊಂದಿಗೆ ಸಂಪರ್ಕದಲ್ಲಿ ಇದ್ದವರಿಗೆ ಕೊರೋನಾ ಆತನಿಗೆ ಆರಂಭವಾಗಿದೆ.
ಇನ್ನು ಈ ಹೆಮ್ಮಾರಿ ಪಂಚಮಿ ಹಬ್ಬದ ಸಂಭ್ರಮ ಕೂಡ ಕಸಿದುಕೊಂಡಿದೆ. ಗದಗ ತಾಲೂಕಿನ ಕನಿಗನಾಳ ಗ್ರಾಮವೊಂದರಲ್ಲಿ 15 ಜನರಿಗೆ ಪಾಸಿಟಿವ್ ಬಂದಿದೆ. ಅದರಲ್ಲೂ ಕೂಡ ಏನು ಗದಗ ನಗರದ ಖಾಸಗಿ ಆಸ್ಪತ್ರೆ ಒಂದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ ವ್ಯಕ್ತಿಗೆ ಇಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆ ಆಗ್ತಾ, ಹೀಗಾಗಿ ಆ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿದ್ದಂಥ ಸುಮಾರು 14 ಜನರಿಗೂ ಕೂಡ ಈಗ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಇಡೀ ಆ ಏರಿಯಾ ಸೀಲ್ ಡೌನ್ ಮಾಡಿದೆ ಗದಗ ಜಿಲ್ಲಾಡಳಿತ. ನೋಡ್ಬೋದು, ಕನಿಗನಾಳ ಗ್ರಾಮದ ಕಂಟೈನ್ಮೆಂಟ್ ಪ್ರದೇಶದ ಭಾಗದಲ್ಲಿ ನಾವಿದ್ದೇವೆ. ಇದೇ ಭಾಗದಲ್ಲಿ ಏನು ಖಾಸಗಿ ಆಸ್ಪತ್ರೆಯ ಟೆಕ್ನಿಷಿಯನ್ ಈ ಭಾಗದಲ್ಲಿ ವಾಸವಾಗಿದ್ದ. ಮೊದಲು ಆತನಿಗೆ ಕೊರೋನಾ ಪಾಸಿಟಿವ್ ಪತ್ತೆ ಆಗಿದೆ ಅಂತ ಹೇಳಾಗ್ತಿದೆ. ನಂತರ ಆ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ ಅಂತೇಳಿ ಈ ಒಂದು ಆರೋಗ್ಯ ಇಲಾಖೆ ಕನ್ಸಿಡರ್ ಮಾಡಿ ಸುಮಾರು ಇಲ್ಲಿ 14 ಜನರಿಗೆ ಕೂಡ ಮತ್ತೆ ಅವರು ಇಲ್ಲಿ ಗ್ರಾಮದಲ್ಲಿ ಒಟ್ಟು 14 ಜನರಿಗೆ ಆತನ ಸಂಪರ್ಕದಿಂದ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಜನರಲ್ಲಿ ಸಾಕಷ್ಟು ಆತಂಕ ಕೂಡ ಕಾಡ್ತಾ ಇದೆ, ಭಯ ಕೂಡ ಕಾಡ್ತಾ ಇದೆ. ಈಗಾಗಲೇ ಏನು ಸೀಲ್ ಡೌನ್ ಮಾಡಿದ ಏರಿಯಾಕ್ಕೂ ಕೂಡ ಗದಗ ಜಿಲ್ಲಾಡಳಿತ ಯಾವುದೇ ಸೌಲಭ್ಯವನ್ನು ಕೊಟ್ಟಿಲ್ಲ ಅನ್ನೋ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಏನು ದಿನಸಿ ಕಿಟ್ ಕೊಟ್ಟಿದ್ದಾರೆ ಅವು ಕೂಡ ಗುಣಮಟ್ಟದ್ದಾಗಿಲ್ಲ. ಈ ಕಡೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಸರಿ ಇಲ್ಲ. ಹೀಗಾಗಿ ಸಾಕಷ್ಟು ಗೊಂದಲದಲ್ಲಿ ನಾವು ಇದ್ದೀವಿ. ಯಾರೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಆಗಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು ಯಾವುದೇ ನಮ್ಮ ಸೌಲಭ್ಯ ಕೊಡ್ತಾ ಇಲ್ಲ. ಈಗ ನಾವು ಸಾಕಷ್ಟು ಸಮಸ್ಯೆಯಲ್ಲಿ ಇದ್ದೀವಿ ಅಂತನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಎಷ್ಟು ದಿನ ಸೇಫ್ ಆಗಿದ್ದ ಹಳ್ಳಿಗಳಿಗೆ ನಗರ ಪ್ರದೇಶದಿಂದ ಕಿಲ್ಲರ್ ಕೊರೋನಾ ಒಕ್ಕರಿಸಿ ರಣಕೇಕೆ ಹಾಕ್ತಾ ಇದೆ. ಏನೂ ತಪ್ಪು ಮಾಡದ ಹಳ್ಳಿ ಜನರಿಗೆ ಈಗ ಕೊರೋನಾ ಒಕ್ಕರಿಸಿ ಅಟ್ಟಹಾಸ ಮೆರಿತಾ ಇದೆ. ಅದರಲ್ಲೂ ಹಳ್ಳಿ ಸೊಗಡಿನ ಪಂಚಮಿ ಹಬ್ಬದ ಸಂಭ್ರಮಕ್ಕೂ ಹೆಮ್ಮಾರಿ ಕೊಕ್ಕೆ ಹಾಕಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಸಂಜೀವ ಪಾಂಡ್ರೆ, TV9 ಗದಗ. ಅದೊಬ್ಬ ವ್ಯಾಪಾರಿಯ ಸೋಂಕು 2 ಜಿಲ್ಲೆಯ ತರಕಾರಿ ಮಾರುಕಟ್ಟೆಗೆ ಕಂಟಕ ತಂದಿದೆ. ಊರೂರು ಸುತ್ತಿ ತರಕಾರಿ ಸರಬರಾಜು ಮಾಡುತ್ತಿದ್ದ ತರಕಾರಿ ಖರೀದಿ ಮಾಡಿದವರ ನಿದ್ದೆಗೆಡಿಸಿದೆ. ಕೋಲಾರದ ಮಾರುಕಟ್ಟೆ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಮಾರುಕಟ್ಟೆ ಎಂಬ ಹೆಸರಿದೆ. ಈ ಮಾರುಕಟ್ಟೆಯಲ್ಲಿ ಸದಾ ಜನಜಂಗುಳಿ, ವ್ಯಾಪಾರ ವ್ಯವಹಾರ ಅಂತ ನಿತ್ಯ ಸಾವಿರಾರು ಜನ ಓಡಾಡ್ತಿರ್ತಾರೆ. ಹೀಗಿದ್ದಾಗ ಅದೊಬ್ಬ ತರಕಾರಿ ಸರಬರಾಜು ಮಾಡುವ ವ್ಯಾಪಾರಿಯ ಸೋಂಕು 2 ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಹೌದು, ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಬೆಂಗಳೂರಿಗೂ ಇಲ್ಲಿಂದಲೇ ತರಕಾರಿ ಸರಬರಾಜು ಮಾಡಲಾಗುತ್ತೆ. ಹೀಗಿರುವಾಗ ಕೋಲಾರ ತಾಲೂಕು ವಿಟಪ್ಪನಹಳ್ಳಿ ಗ್ರಾಮದ 25 ವರ್ಷದ ವ್ಯಕ್ತಿ ನಿತ್ಯ ಬೆಂಗಳೂರಿನ ಕೆಆರ್ಪುರಂ ಮಾರುಕಟ್ಟೆಗೆ ತರಕಾರಿಗಳನ್ನು ಕೊಂಡೊಯ್ಯುತ್ತಿದ್ದ. ಆದರೆ ಈಗ ಆತನಿಗೆ ಕೊರೋನಾ ದೃಢವಾಗಿರುವುದು 2 ಮಾರುಕಟ್ಟೆಯ ವ್ಯಾಪಾರಸ್ಥರು ಮತ್ತು ಖರೀದಿದಾರರ ನಿದ್ದೆ ಕೆಡಿಸಿದೆ. ಅಸಲಿಗೆ ಎಪಿಎಂಸಿಯಲ್ಲಿ ಈಗಾಗಲೇ ಸಿಬ್ಬಂದಿ ಸೇರಿದಂತೆ ತರಕಾರಿ ಮಂಡಿಯ ಕೆಲಸಗಾರರು ಸೇರಿ ಒಟ್ಟು 8 ಮಂದಿಗೆ ಕೊರೋನಾ ಅಂಟಿಕೊಂಡಿತ್ತು. ಈ ನಡುವೆ ಕೋಲಾರದಿಂದ ಬೆಂಗಳೂರಿಗೆ ತರಕಾರಿ ವ್ಯಾಪಾರದ ಕೊಂಡಿಯಾಗಿದ್ದ ವ್ಯಕ್ತಿಯ ಸೋಂಕು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಗೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸಿದೆ. ಪ್ರತಿ ದಿನ ತರಕಾರಿಗಳನ್ನು APMC ಮಾರ್ಕೆಟ್ ಕೋಲಾರದಲ್ಲಿ ಖರೀದಿ ಮಾಡಿ ಬೆಂಗಳೂರು ಕೆಆರ್ಪುರಂನಲ್ಲಿ ಅವರು ವಿತರಣೆ ಮಾಡ್ತಾಯಿದ್ರು, ಬಿಸ್ನೆಸ್ ಮಾಡ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ ಕೋಲಾರ ಮತ್ತು ಬೆಂಗಳೂರಿಗೆ ಅವರು ಹೋಗಿ ಬಂದು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದರಿಂದ ಅವ್ರಿಗೆ ಶಂಕಿತರು ಅಂತ ಭಾವಿಸಿ ವಿಟಪ್ಪನಹಳ್ಳಿ ಗ್ರಾಮದ ನಿವಾಸಿಗಳು ಮನವಿ ಸಲ್ಲಿಸಿದಾಗ ಅವರಲ್ಲೂ ಸಹ ಸಣ್ಣ ಪುಟ್ಟ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡುಬಂದಿದ್ದರಿಂದ ತಪಾಸಣೆ ಮಾಡಿದಾಗ ಪ್ರಯೋಗಾಲಯದಿಂದ ಅವರು ಸೋಂಕಿತರು ಎಂದು ದೃಢಪಟ್ಟಿದೆ. ಇನ್ನು ವ್ಯಾಪಾರಿಯ ಸಂಪರ್ಕದಲ್ಲಿದ್ದ 25ಕ್ಕೂ ಹೆಚ್ಚು ಮಂದಿಯನ್ನ ಈಗಾಗಲೇ ಕ್ವಾರಂಟೈನ್ ಮಾಡಿ ತಪಾಸಣೆ ನಡೆಸಲಾಗುತ್ತಿದೆ. ಒಟ್ನಲ್ಲಿ ಕೋಲಾರದ ಕೊರೋನಾ ಪ್ರಕರಣ ತರಕಾರಿ ಖರೀದಿದಾರರಿಂದ ಹಿಡಿದು ಮಾರುಕಟ್ಟೆಯ ಸಿಬ್ಬಂದಿಗಳವರೆಗೂ ಎಚ್ಚರಿಕೆಯ ಗಂಟೆ ಬಾರಿಸಿದೆ. ರಾಜೇಂದ್ರ ಸಿಂಹ, TV9 ಕೋಲಾರ. ಅಂಗಡಿ ಮುಂದೆ ಗುಂಪು ಕಟ್ಟಿ ಗಲಾಟೆ, ಮಾಲೀಕನಿಗೆ ಒಕ್ಕರಿಸಿತು ಮಹಾಮಾರಿ. ಸಿಪಿಐಗೆ ಕೊರೋನಾ, ಠಾಣೆ ಸೀಲ್ ಡೌನ್. ಸರ್ವೆ ಆಫೀಸರ್ಗೂ ಸೋಂಕು, ಭೂಮಿ ಸರ್ವೆ ಮಾಡಿಸಿದ ರೈತರಿಗೆ ಆತಂಕ. ಈ ಎಲ್ಲಾ ಸ್ಟೋರಿಯ ಕ್ವಿಕ್ ರೌಂಡ್ ಅಪ್ ಇಲ್ಲಿದೆ ನೋಡಿ.
ಅರಮನೆ ನಗರಿ ಮೈಸೂರನ್ನು ಕೊರೋನಾ ಬಿಟ್ಟು ಬಿಡದೆ ಕಾಡ್ತಿದೆ. ಮೈಸೂರಿನ ಅಗ್ರಹಾರದಲ್ಲಿ ವಾಸವಿರುವ ಕುಟುಂಬದವರಿಗೆ ಕೊರೋನಾ ವಕ್ಕರಿಸಿಕೊಂಡಿದೆ. ಇವರು ಗ್ರಹಾರ 101 ಗಣಪತಿ ದೇವಾಲಯದ ಬಳಿ ಮೆಡಿಕಲ್ ಫಾರ್ಮಾ ಇಟ್ಕೊಂಡಿದ್ದಾರೆ. ಪಕ್ಕದಲ್ಲೇ ಇವರ ನಿವಾಸ ಕೂಡ ಇದೆ. ಅಂಗಡಿಗೆ ಬರುವ ಜನ ನಿತ್ಯ ಗುಂಪು ಗುಂಪಾಗಿ ನಿಲ್ತಿದ್ರು. ಇದೇ ಕಾರಣ ದೊಡ್ಡ ಗಲಾಟೆ ನಡೆದೋಗಿದೆ. ಇವರು ನಡೆಸುವ ಮೆಡಿಕಲ್ ಫಾರ್ಮಾದಲ್ಲಿ ಪತ್ನಿ ಹಾಗೂ ಮಗ ಕೂಡ ಕಾರ್ಯನಿರ್ವಹಿಸುತ್ತಾರೆ. ಇವರನ್ನು ಸಾಕಷ್ಟು ಜನರು ಸಂಪರ್ಕ ಮಾಡಿದ್ದಾರೆ. ಸದ್ಯ ಇವರಿಂದಲೇ ಸಾಕಷ್ಟು ಜನರಿಗೆ ಆತಂಕ ಎದುರಾಗಿದೆ. ಆದರೆ ಇಷ್ಟೆಲ್ಲ ಮುಂಜಾಗ್ರತೆ ವಹಿಸಿದ್ದ ಇವರಿಗೆ ಕೊರೋನಾ ಹೇಗೆ ವಕ್ಕರಿಸಿದೆ ಎಂಬುದು ಮಾತ್ರ ಈವರೆಗೂ ತಿಳಿದು ಬಂದಿಲ್ಲ. ಇತ್ತ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಕೆಎಂ ದೊಡ್ಡಿಯ ಸಿಪಿಐಗೆ ಕೊರೋನಾ ಬಂದಿದೆ. ಪರಿಣಾಮ ಇಡೀ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಪಾಸಿಟಿವ್ ಬಂದಿರುವುದು ಈಗ ಇಡೀ ಠಾಣೆಯ ಸಿಬ್ಬಂದಿಯ ನಿದ್ದೆಗೆಡಿಸಿದೆ. ಯಾಕಂದ್ರೆ ಈ ಠಾಣೆಯಲ್ಲಿ ಹೋಮ್ ಗಾರ್ಡ್ಗಳು ಸೇರಿದಂತೆ 37 ಜನರು ಕೆಲಸ ನಿರ್ವಹಿಸುತ್ತಿದ್ರು. ಅವರೆಲ್ಲರಿಗೂ ಕೊರೋನಾ ಆತಂಕ ಕಾಡಲು ಶುರುವಾಗಿದೆ. ಸೀಲ್ ಡೌನ್ ಆಗಿರ್ತಕ್ಕಂಥ ಏನು ಕೆ ಎಂ ದೊಡ್ಡಿ ಠಾಣೆ ಬಳಿ ಇದ್ದೀವಿ. ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆ ಎಂ ದೊಡ್ಡಿಯಲ್ಲಿರ್ತಕ್ಕಂಥ ಒಂದು ಸ್ಟೇಷನ್ನು. ಈ ಒಂದು ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥವ್ರಿಗೆ ಏನು ಕೊರೋನಾ ಪಾಸಿಟಿವ್ ಬಂದಿದೆ ಅಂತೇಳಿ ಈಗಾಗಲೇ ರಾತ್ರಿಯಿಂದ ಠಾಣೆಯನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಏನು ಹಳ್ಳಿನಲ್ಲಿ ಸುತ್ತಮುತ್ತ ಹಳ್ಳಿನಲ್ಲಿ ಪಾಸಿಟಿವ್ ಬಂದಿರತಕ್ಕಂಥ ಏರಿಯಾಗಳಿಗೆಲ್ಲ ಓಡಾಡ್ತಾ ಇದ್ರು. ಆ ಟೈಮ್ನಲ್ಲಿ ಅವ್ರಿಗೆ ಕೊರೋನಾ ಬಂದಿರ್ಬೋದು ಅಂತಕ್ಕಂಥದ್ದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆಂದರೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಏನು ಪಾಸಿಟಿವ್ ಆಗಿದೆ ಅವ್ರಿಗೆ ಯಾವುದೇ ರೀತಿಯ ರೋಗ ಲಕ್ಷಣಗಳು ಇರಲಿಲ್ಲ. ಆದರೆ ಮೊನ್ನೆ ದಿನ ಅವ್ರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಗಂಟಲು ಕೆರೆತದ ರೀತಿ ಕಂಡು ಬಂದಿದೆ. ಹಾಗಾಗಿ ಅವರು ಸೇರಿದಂತೆ ಸಿಬ್ಬಂದಿ ಎಲ್ಲರೂ ರ್ಯಾಂಡಮ್ ಟೆಸ್ಟ್ಗೆ ಒಳಪಡಿಸಿದಂಥ ಟೈಮ್ನಲ್ಲಿ ಅವ್ರಿಗೆ ಈಗ ಪಾಸಿಟಿವ್ ಬಂದಿರತಕ್ಕಂಥದ್ದು ಗೊತ್ತಾಗಿದೆ. ಜೊತೆಗೆ ಅವ್ರಿಗೆ ಯಾವಾಗ ಪಾಸಿಟಿವ್ ಬಂತೋ ಠಾಣೆಯನ್ನು ಸಂಪೂರ್ಣವಾಗಿ ಶೀಲ್ ಡೌನ್ ಮಾಡಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಏನು ಹೋಮ್ ಗಾರ್ಡ್ಸು ಸೇರಿದಂತೆ 37 ಜನರನ್ನ ಈಗಾಗಲೇ ಕ್ವಾರಂಟೈನ್ ಮಾಡಿದ್ದಾರೆ. ಜೊತೆಗೆ ಎಲ್ಲರೂ ಟೆಸ್ಟ್ಗೆ ಮಾಡಿ ಈಗಾಗಲೇ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನೊಂದೆಡೆ ಕೋಲಾರ ತಾಲೂಕು ಕಚೇರಿಯಲ್ಲಿ ಸರ್ವೇಯರ್ ಆಗಿ ಕೆಲಸ ಮಾಡ್ತಿದ್ದ 32 ವರ್ಷದ ವ್ಯಕ್ತಿಗೆ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ತಾಲೂಕು ಕಚೇರಿಗೆ ಬಂದು ಹೋಗ್ತಿದ್ದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಸದ್ಯ ತಾಲೂಕು ಕಚೇರಿ ಮತ್ತು ಹಳ್ಳಿಗಳಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿರುವಂಥದ್ದು. ಯಾಕಂದರೆ ಸರ್ವೇಯರು ಸಾಕಷ್ಟು ಹಳ್ಳಿಗಳಿಗೆ ಭೇಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಅವರಿಂದ ಎಷ್ಟು ಜನಕ್ಕೆ ಸೋಂಕು ಹರಡಿದೆಯೋ ಅನ್ನೋ ಒಂದು ಆತಂಕ ಎದುರಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಕೋಲಾರ ತಾಲೂಕು ಕಚೇರಿಯನ್ನು ಸೀಲ್ ಡೌನ್ ಮಾಡಿರುವಂಥದ್ದು. 48 ಗಂಟೆಗಳ ಕಾಲ ಅಂದರೆ 2 ದಿನಗಳ ಕಾಲ ಈ ಒಂದು ತಾಲೂಕು ಕಚೇರಿಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಅಂದರೆ ಇದೇ ಒಂದು ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡುವಂಥ ಸರ್ವೇಯರೊಬ್ಬರು ಅವ್ರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಿಂದ ಅವರು ಈ ಒಂದು ಕಚೇರಿಗೆ ಬಂದು ಹೋಗ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಅವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಆವಾಗ ಕೋವಿಡ್ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕೊರೋನಾ ಪಾಸಿಟಿವ್ ಇರುವಂಥದ್ದು ಗೊತ್ತಾಗಿದೆ. ಗೊತ್ತಾಗ್ತಿದ್ದಂತೆ ಅವ್ರನ್ನ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ. ಅಂದರೆ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜೊತೆಗೆ 2 ದಿನಗಳ ಕಾಲ ಏನು ಈಗಾಗಲೇ ತಾಲೂಕು ಕಚೇರಿಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಇಡೀ ತಾಲೂಕು ಕಚೇರಿಯನ್ನು ಈಗ ಸ್ಯಾನಿಟೈಸೇಷನ್ ಮಾಡ್ತಾ ಇರುವಂಥದ್ದು. ಸೋಂಕಿತ ಸರ್ವೇಯರ್ನನ್ನು ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಬಹುತೇಕ ಎಲ್ಲ ಸಿಬ್ಬಂದಿಗಳನ್ನು ತಪಾಸಣೆ ಮಾಡಲಾಗುತ್ತಿದ್ದು, ಪ್ರಾಥಮಿಕ ಸಂಪರ್ಕಿತರನ್ನು ಕ್ವಾರಂಟೈನ್ ಮಾಡಲಾಗಿದೆ. ಈಗ ಸರ್ವೇಯರ್ನಿಂದ ಇನ್ನೆಷ್ಟು ಮಂದಿಗೆ ಕೊರೋನಾ ವಕ್ಕರಿಸುತ್ತೆ ಅನ್ನೋ ಭೀತಿ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಬೆಳಗಾವಿಯಲ್ಲಿ ಈಗ ಮಳೆಯೋ ಮಳೆ, ಜೋರಾಗಿ ಮಳೆ ಬಿದ್ದರೆ ಬೆಳಗಾವಿ ಮಂದಿಗೆ ಚುರುಮುರಿ ತಿನ್ನಲೇಬೇಕು. ಆದ್ರೀಗ ಬೆಳಗಾವಿ ಜನರು ಚುರುಮುರಿ ಕಂಡ್ರೆ ಭಯ ಪಡಬೇಕಾಗಿದೆ. ಯಾಕೆ ಗೊತ್ತಾ? ಚುರುಮುರಿ ಮಾರೋ ಕುಟುಂಬಕ್ಕೆ ಕೊರೋನಾ ಸೋಂಕು ತಗುಲಿದೆ. ಹೀಗಾಗಿ ಬಿಸಿ ಬಿಸಿ ಟೀ ಜೊತೆ ಚುರುಮುರಿ ಸವಿದವರಿಗೆ ಆತಂಕ ಶುರುವಾಗಿದೆ. ಉತ್ತರ ಕರ್ನಾಟಕದ ಕಡೆ ನೀವೇನಾದರೂ ಹೋದ್ರೆ ನಿಮಗೆ ಬಿಸಿ ಬಿಸಿ ಚಹಾ ಜೊತೆ ಚುರುಮುರಿ ಕೊಡೋದು ಕಾಮನ್. ಇಲ್ಲಿನ ಜನರು ಅಷ್ಟೇ ಮಿರ್ಚಿ ಮಂಡಕ್ಕಿ ತಿನ್ನದೇ ಇರೋದಿಲ್ಲ. ಆದ್ರೆ ಈಗ ಬೆಳಗಾವಿಯ ಚಿಕ್ಕೋಡಿ ಜನರಿಗೆ ಇದೇ ಚುರುಮುರಿ ಆತಂಕ ತಂದೊಡ್ಡಿದೆ. ಯಾಕಂದ್ರೆ ಮಂಡಕ್ಕಿ ಮಾರುತ್ತಿದ್ದ ವ್ಯಾಪಾರಿಗೆ ಕೊರೋನಾ ವಕ್ಕರಿಸಿದ್ದರಿಂದ ತಿಂದವರಿಗೆ ಬೀಗ್ಲಾಟ ಶುರುವಾಗಿದೆ.
ಮಹಾಮಾರಿ ಕೊರೋನಾ ಸೋಂಕು ಇದೀಗ ಯಾರಿಂದ ಯಾವಾಗ ಹೇಗೆ ಬರ್ತಾ ಇದೆ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಇದೀಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಸದ್ಯ ಈಗ ಚುರುಮರಿ ತಿಂದವರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ನಾವೀಗ ಆ ಒಂದು ಏನು ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ಒಂದು ಚುರುಮರಿ ಮಾಡಿದಂತಹ ಏನು ಕಾಲೋನಿ ಏನಿತ್ತು ಆ ಒಂದು ಕಂಟೈನ್ಮೆಂಟ್ ಝೋನ್ನಲ್ಲೇ ಇರುವಂಥದ್ದು. ಚುರುಮುರಿ ತಿಂದವರಿಗೆ ಆತಂಕ ಹೆಚ್ಚಿಸಿದ ಚುರುಮುರಿ ಅಂಗಡಿ ಇದೇನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಇಂಡಿಯಾ ಚುರುಮುರಿ ಅಂಗಡಿಯಿಂದ ಕೊರೋನಾ ಭೀತಿ ಶುರುವಾಗಿದೆ. ಒಂದು ವಾರದಿಂದ ನಾಗರ ಪಂಚಮಿ ಹಿನ್ನೆಲೆಯಲ್ಲಿ 106 ಮಂದಿ ಇದೇ ಅಂಗಡಿಯಲ್ಲಿ ಮಂಡಕ್ಕಿಯನ್ನ ಕೊಂಡು ತಿಂದಿದ್ದಾರೆ. ಆದರೆ ಪಾಪ, ಇಂಥ ಚುರುಮುರಿಯಿಂದಲೇ ಮಹಾಮಾರಿ ಒಕ್ಕರಿಸುತ್ತೆ ಅನ್ನೋದನ್ನ ಯಾರೂ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಸದ್ಯ ಈ ಒಂದು ಏನು ಚುರುಮರಿ ಮಾಡಿದಂತಹ ಕುಟುಂಬಸ್ಥರಲ್ಲಿ ಓರ್ವ ಅಜ್ಜಿಗೆ ಆ ಸೋಂಕು ತಗುಲುತ್ತೆ. ಆ ಒಂದು ಸೋಂಕು ತಗುಲಿದ ನಂತರ ಆಕೆ ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿರುವಂಥದ್ದು. ಅದಾದ ಬಳಿಕ ಈಗ ಸದ್ಯ ಏನು ಕಂಟೈನ್ಮೆಂಟ್ ಆ ಒಂದು ಕುಟುಂಬಸ್ಥರು ಏನಿದ್ದಾರೆ ಅವರ 38 ಜನರಿಗೆ ಈಗಾಗಲೇ ಕ್ವಾರಂಟೈನ್ ಮಾಡಿ ಸ್ವಾಬ್ ರಿಪೋರ್ಟ್ ಅನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಹೌದು, ಇಂಡಿಯನ್ ಚುರುಮುರಿ ಭಟ್ಟಿ ಅಂಗಡಿಯ ಕುಟುಂಬದ ಅಜ್ಜಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು. ಆದರೆ ಕೊರೋನಾ ಸೋಂಕು ತಗುಲಿಸಿಕೊಂಡ ಅಜ್ಜಿ ಬದುಕುಳಿಯಲಿಲ್ಲ. ಹೀಗಾಗಿ ಚುರುಮುರಿ ಅಂಗಡಿ ಇರುವ ಏರಿಯಾವನ್ನ ಸೀಲ್ ಡೌನ್ ಮಾಡಿದ್ದಾರೆ. ಅಲ್ಲದೆ ಕುಟುಂಬದ 38 ಮಂದಿಯ ಸ್ವ್ಯಾಬ್ ಅನ್ನ ಸಂಗ್ರಹಿಸಿದ್ದಾರೆ. ಚುರುಮುರಿ ತಯಾರಿಸುವ ಕುಟುಂಬಸ್ಥರ 3 ಅಂಗಡಿ ಇದೆ. ಇಲ್ಲಿಂದಲೇ ಬಹುತೇಕ ಕಡೆ ಚುರುಮುರಿ ಹೋಗ್ತಿತ್ತು. ಹೀಗಾಗಿ ಚುರುಮುರಿ ಅಂಗಡಿಯಲ್ಲಿ ಕೆಲಸ ಮಾಡೋ 15 ಮಂದಿ ಕಾರ್ಮಿಕರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಅಲ್ಲದೆ ಇವರಿಂದ ಚುರುಮುರಿ ಖರೀದಿಸಿ ತಿಂದವರಿಗೂ ಪೀಕಲಾಟ ಶುರುವಾಗಿದೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಏನು ಚುರುಮರಿ ತಿಂದವರ ಜೊತೆಗೆ ಈಗ ಚುರುಮರಿ ತಯಾರು ಮಾಡ್ತಾ ಇದ್ದಂತಹ ಕೂಲಿ ಕಾರ್ಮಿಕರು ಏನಿದ್ದಾರೆ ಅವ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಸದ್ಯ ಏನು ಆ ಒಂದು ಚುರುಮರಿ ತಿಂದಂತಹ ಏನು ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಒಂದು ಹಂತದಲ್ಲಿ ಭಯ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಯಾರೆಲ್ಲ ಅಲ್ಲಿ 15 ಕಾರ್ಮಿಕರು ಏನಿದ್ರು ಅವ್ರಿಗೂ ಕೂಡ ಈಗ ಕೊರೋನಾ ಸೋಂಕು ಹರಡುವಂತಹ ಭೀತಿ ಕಾಡ್ತಾ ಇರುವಂಥದ್ದು. ಚುರುಮುರಿ ಭಟ್ಟಿ ಇದ್ದ ಏರಿಯಾ ಹಾಗೂ ಕುಟುಂಬಸ್ಥರು ವಾಸವಿದ್ದ ಮೆಹಬೂಬ್ ನಗರವನ್ನ ಇದೀಗ ಸೀಲ್ ಡೌನ್ ಮಾಡಲಾಗಿದೆ. ಚಿಕ್ಕೋಡಿ ಪಟ್ಟಣದಲ್ಲಿ ಕೊರೋನಾ ಕಂಟ್ರೋಲ್ನಲ್ಲಿತ್ತು. ಆದ್ರೀಗ ಚುರುಮುರಿಯಿಂದಾಗಿ ಸೋಂಕು ಹೆಚ್ಚಾಗುವ ಭೀತಿ ಚಿಕ್ಕೋಡಿ ಪಟ್ಟಣದ ಜನರಲ್ಲಿ ಹೆಚ್ಚಾಗಿದೆ. ಬಾಯಿ ಚಪಲಕ್ಕೆ ಚುರುಮುರಿ ತಿಂದವರು ಈಗ ಭಯಭೀತರಾಗಿದ್ದಾರೆ. ಎಲ್ಲಿ ತಮಗೂ ಕೊರೋನಾ ಬಂದ್ಬಿಡುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ. ಈ ಪ್ರಕರಣದಿಂದಾಗಿ ಈಗ ಅಗತ್ಯ ಸಾಮಗ್ರಿಗಳನ್ನು ಕೊಳ್ಳುವವರು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಹದೇವ್ ಮಾನೆ, TV9 ಬೆಳಗಾವಿ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ.